ನಮಸ್ತೆ ವೀಕ್ಷಕರೇ, ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಶ್ರುತಿ ಅವರಮ್ಮ ಶ್ರೀಲಾ ಎಸಿನ ವಾಪಸ್ ಕಳಿಸಿರ್ತಾರೆ. ಆಗ ಸೂರ್ಯ ನಮ್ಮ ಮನೆಯಲ್ಲಿ ಯಾರೂ ಆರ್ಡರ್ ಮಾಡಿಲ್ವಲ್ಲ, ಮೋಸ್ಟ್ಲಿ ಪಕ್ಕದ ಮನೆಯವರು ಇರಬೇಕು ಅಂದಾಗ, ಇಲ್ಲ ಸರ್ ಈ ಮನೆ ಅಡ್ರೆಸ್ಸೇ ಇರೋದು, ಹೆಸರು ನೋಡಿ ರಂಗನಾಥ್ ಅಂತ ಇದೆ ಅಂತ ಹೇಳಿ ಎಲ್ಲ ತೋರಿಸ್ತಾರೆ. ಆಗ ಸೂರ್ಯ ಅಪ್ಪ ಎಸಿ ತೊಗೋತೀನಿ ಅಂತ ಹೇಳೇ ಇಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಫ್ರಮ್ ಅಡ್ರೆಸ್ ವಾಸುದೇವ್ ಅಂತ ಇರೋದನ್ನು ನೋಡಿಬಿಟ್ಟು ಇಳಿಸ್ರು ಅಂತ ಹೇಳ್ತಿರ್ತಾನೆ. ವಾಸುದೇವ್ ಅಂದರೆ ಆ ಸೋನ್ ಪಾಪಡಿ ಅವರಪ್ಪ ಅಲ್ವಾ ಅಂತ ಅಂದ್ಕೊಂಡು ಇಳಿಸ್ಬೇಡಿ ಅಂತ ಹೇಳ್ತಾನೆ. ಯಾಕೆ ಸರ್ ಹಿಂಗೆ ಹೇಳ್ತಿದ್ದೀರಾ, ನಿಮ್ಮ ಮನೆಗೆ ಐಟಮ್ ಬಂದಿರೋದು ರಂಗನಾಥ್ ಅನ್ನೋದು ಯಾರಿಲ್ಲಿ ಅಂದಾಗ ಸೂರ್ಯ ಕೋಪ ಬಂದು ಸರಿಯಾಗಿ ಮಾತಾಡು ಅಂತ ಹೇಳ್ತಾನೆ. ಆಗ ಹುಡುಗರು ನಿಮ್ಮಪ್ಪನ ಹೆಸರು ನಿಮ್ಮಪ್ಪನ ಹೆಸರಾ ಸ್ವಾರಿ ಸರ್, ಮನೆಯಲ್ಲಿದ್ದಾರಾ ಅಂತ ಕೇಳಿದಾಗ ಸೂರ್ಯ ಮನೆಯಲ್ಲಿಲ್ಲ ಅಂತ ಹೇಳ್ತಾನೆ. ಆಗ ಅವರು ಸರ್ ಹಾಗಾದರೆ ನೀವು ಅವರ ಮಗ ಅಂತ ತಾನೇ ಹೇಳಿದ್ರಿ, ನೀವು ಸೂರ್ಯ ಬೇರೆ ಪ್ಲ್ಯಾನ್ ಮಾಡಿಕೊಂಡು ಆಗ ಸೂರ್ಯ ಹೇಳ್ತಾನೆ ಬೇರೆ ಪ್ಲ್ಯಾನೇ ಮಾಡಿಕೊಂಡು ಕಳಿಸಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಆಗ ಡೆಲಿವರಿ ಹುಡುಗರು ಸರ್ ಅದೆಲ್ಲ ನಮಗೇನು ಗೊತ್ತಿಲ್ಲ, ಡೆಲಿವರಿ ಮಾಡೋದು ಮಾತ್ರ ನಮ್ಮ ಕೆಲಸ ಅಂತ ಹೇಳಿದಾಗ ಸೂರ್ಯ ಅದು ನನಗೆ ಗೊತ್ತಿದೆಯಪ್ಪ, ವಸ್ತು ನಮಗೆ ಬೇಡ, ವಾಪಸ್ ತಗೊಂಡು ಹೋಗು, ನಮಗಿದು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆಗ ಅವರು ಹೇಳ್ತಾರೆ ಹಾಗಾದರೆ ಒಂದು ಕೆಲಸ ಮಾಡಿ, ಈ ಬಿಲ್ಲಲ್ಲಿ ಫ್ರಮ್ ಅಡ್ರೆಸ್ ಇರೋ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಅಂತ ಹೇಳಿದ್ರೆ ವಾಪಸ್ ತಗೊಂಡು ಹೋಗ್ತೀನಿ ಅಂದಾಗ ಸೂರ್ಯ ಅಷ್ಟೇ ತಾನೇ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮೊಬೈಲ್ ತಗೊಂಡು ಆ ನಂಬರ್ಗೆ ಫೋನ್ ಮಾಡ್ತಾನೆ. ಆ ಕಡೆಯಿಂದ ಶೀಲಾ ಫೋನ್ ರಿಸೀವ್ ಮಾಡ್ತಾಳೆ. ಯಾರು ಅಂತ ಕೇಳಿದಾಗ ಸೂರ್ಯ ನಾನು ಯಾರ ಹತ್ರ ಆಗಿರಲಿ, ನೀವು ಯಾರ್ರೀ ದೇವರಿಗೆ ಯಾರಿಗೆ ಫೋನ್ ಮಾಡಿದ್ರಿ, ನೀವು ತೆಗಿತಿದ್ದೀರಾ ಅಂತಾನೆ. ಆಗ ಶೀಲಾ ನಾವು ಅವ್ರ ಹೆಂಡ್ತಿ ಅಂದಾಗ ಸೂರ್ಯ ಫೋನು ಅವ್ರ ಅಮ್ಮನ, ನಾನು ರಂಗನಾಥ್ ಅವರ ಮಗ ಸೂರ್ಯ ಅಂತ ಹೇಳ್ತಾನೆ. ಆಗ ಶೀಲಾ ಏನು ವಿಷಯ ಅಂತ ಕೇಳಿದಾಗ ಸೂರ್ಯ ಏನು ಎ ಸಿ ವ್ಯಾಪಾರ ಏನಾದರೂ ಶುರು ಮಾಡಿದ್ದೀರಾ, ನಮ್ಮನೆಗೆ ಎ ಸಿ ಕಳಿಸಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಶೀಲಾ ಬಂದಾಯ್ತು ಆಗ್ಲೇ, ಹೌದು ನಾನೇ ಕಳಿಸಿದ್ದು, ತುಂಬ ಬಿಸಿಲಿದೆ ಅಲ್ವಾ, ಅದಕ್ಕೆ ಹೀಟ್ ಆಗಿರುತ್ತೆ, ಯಾವತ್ತು ನಿಮ್ಮ ಮನೆಗೆ ಬಂದಾಗ ತುಂಬ ಸೆಕೆ ಆಗ್ತಾಯಿತ್ತು, ನೀವೆಲ್ಲ ಅಲ್ಲಿ ಹೇಗಿದ್ದೀರೋ ಏನೋ ಈ ಬಿಸಿಲಲ್ಲಿ ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ನಿಮ್ಮ ಅಣ್ಣನ ಅಂಗಡಿಯಿಂದನೇ ತೊಗೊಂಡು ಅಲ್ಲಿ ಕಳಿಸಿದೆ ಅಂದಾಗ ಸೂರ್ಯ ನಾನು ನಿಮಗೆ ಎ ಸಿ ಕೊಡಿಸಿ ಅಂತ ಕೇಳಿಲ್ವಲ್ಲ ಅಂತ ಹೇಳ್ತಾನೆ. ಆಗ ಶೀಲಾ ನನ್ನ ಮಗಳು ಶ್ರುತಿ ಅಲ್ಲೇ ಇರೋದಲ್ವಾ, ಅವಳಿಗಾಗಿ ನಾನು ಮಾಡ್ತಿದ್ದೀನಿ ಅಷ್ಟೇ, ನನ್ನ ಮಗಳು ಕೂಡ ಅಷ್ಟು ಕಷ್ಟ ಆಗಲ್ವಾ ಅಂತ ಹೇಳಿದಾಗ ಸೂರ್ಯ ನಮ್ಮ ಮನೇಲಿ ಎ ಸಿ ಇಲ್ಲ ಅಂತ ಏನಿಲ್ಲ, ಅದಕ್ಕೆ ಶೀಲಾ ರೂಮಲ್ಲಿ ಮಾತ್ರ ತಾನೇ ಇರೋದು, ಅಷ್ಟು ಪ್ರಯೋಜನ ಆಗೋದಿಲ್ಲ, ಇದನ್ನು ಹಾಲಲ್ಲಿ ಹಾಕ್ಕೊಳ್ಳಿ ಎಂದಾಗ ಸೂರ್ಯ ನಮ್ಮ ಮನೇಲಿ ಏನು ಹಾಕಬೇಕು ಅಂತ ಹೇಳೋದಕ್ಕೆ ನೀವ್ಯಾರು ಎ ಸಿ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಯಾವಾಗಲೂ ಹಾಕೋತಾ ಇದ್ವಿ, ನಾವೇನು ಗಟ್ಟಿಯವರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶೀಲಾ ಇಲ್ಲ ಆಗಲ್ಲ, ಒಂದು ಗಿಫ್ಟ್ ಅಂತ ಅಷ್ಟೇ ಅಂದಾಗ ಸೂರ್ಯ ಅದು ನಿಮ್ಮ ಮಕ್ಕಳಿಗೆ ಬಟ್ಟೆ ಒಡವೆ ಅಂತ ತಂದು ಕೊಡ್ತೀರಲ್ಲ, ಹಾಗಾಗಿ ಆ ಥರ ಕೊಡಿ, ನಮ್ಮ ಮನೆಗೆ ಅಂತ ಕಳಿಸೋ ಕೆಲಸ ಎಲ್ಲ ಇಟ್ಕೋಬೇಡಿ, ನಮ್ಮಪ್ಪನಿಗೆ ನಾವು 3 ಜನ ಮಕ್ಕಳಿದ್ದೀವಿ, ನಾವು ಮನೆಗೆ ಏನು ಬೇಕೋ ಅದನ್ನು ನಾವು ತರೋದು ನಮಗೆ ಗೊತ್ತಿದೆ, ನಿಮ್ಮ ಹತ್ರ ಫ್ರೀಯಾಗಿ ಇಸ್ಕೊಳ್ಳೋ ಅಂಥ ಗತಿ ನಮಗೆ ಇನ್ನೂ ಬಂದಿಲ್ಲ, ನಮ್ಮಪ್ಪನ ಅವಮಾನ ಮಾಡೋದಕ್ಕೆ ಅಂತಾನೆ ನಿಮ್ಮ ಗಂಡ ಇವೆಲ್ಲ ಮಾಡ್ತಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನಾನಿರೋವರೆಗೂ ನಮ್ಮಪ್ಪನೇ ಘನತೆಗೆ ಒಂದು ಕಪ್ಪು ಚುಕ್ಕೆ ಬೀಳೋದಕ್ಕೆ ನಾನು ಬಿಡೋದಿಲ್ಲ, ನೀವು ಕಳಿಸಿರೋ ವಸ್ತುನ ನಿಮ್ಮ ಮನೆಗೆ ವಾಪಸ್ ಕಳಿಸ್ತೀನಿ, ಹೇಗೋ ನಿಮ್ಮ ಮನೇಲಿ 10 ಎ ಸಿ ಇರಬೇಕಲ್ವಾ, 11ನೇದಾಗಿ ಇಟ್ಕೊಳ್ಳಿ, ನಮ್ಮ ಕುಟುಂಬ ಒಗ್ಗಟ್ಟಾಗಿದೆ ಅಂತ ಹೊಟ್ಟೆ ಉರಿ ಇರಬೇಕಲ್ವ ನಿಮಗೆ, ನಿಮ್ಮ ಗಂಡನಿಗೆ ಎ ಸಿಯಿಂದ ತಣ್ಣಗಾದರೂ ಆಗಬಹುದು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸೂರ್ಯ ನಂತರ ಡೆಲಿವರಿ ಬಾಯ್ಸ್ ಹತ್ರ ಬಂದುಬಿಟ್ಟು ಅವರಿಗೆ ಹೇಳಿದ್ದೇನಪ್ಪ, ಅವರೇ ಸರ್, ಯಾವುದಕ್ಕೂ ರಂಗನಾಥ್ ಸರ್ ಹತ್ರ ಒಂದು ಮಾತು ಹೇಳಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ, ನಿಮ್ಮ ಬಾಡಿಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರನ್ನು ವಾಪಸ್ ಕಳಿಸ್ತಾರೆ ಸೂರ್ಯ. ಈ ಕಡೆ ಶೀಲಾ ವಾಸುದೇವ್ ಹತ್ರ ಬಂದುಬಿಟ್ಟು ಆ ಮನೆ ಕುಡುಕ ಹೇಗೆಲ್ಲ ಮಾತಾಡಿದ ಗೊತ್ತಾ ನಿಮಗೆ ಅಂತ ಅಂದಾಗ ಇದನ್ನು ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಶೀಲಾ ಅಂತಾರೆ ವಾಸುದೇವ್. ಅದಕ್ಕೆ ಶೀಲಾ ಯಾವುದೇ ಅವನು ಅವಮಾನ ಮಾಡಿದ್ದನ್ನು ಅಂತ ಅಂದಾಗ ವಾಸುದೇವ್ ನೀನು ಎ ಸಿ ಕಳಿಸುವಾಗಲೇ ಆ ಸೂರ್ಯನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಹೇಳಿದರೆ ಕೇಳ್ತೀಯಾ, ನಮ್ಮ ಮಗಳು ಅಲ್ಲಿ ಕಷ್ಟಪಡಬಾರ್ದು ಅಂತ ನೀನೇ ಕಳಿಸ್ದೆ, ಅದಕ್ಕೆ ಈಗಾಯಿತು ಅಂತ ಹೇಳ್ತಾನೆ. ಆಗ ಶೀಲಾ ಆ ರೌಡಿ ತುಂಬ ಮಾತಾಡ್ತಾರೆ, ನಿಮ್ಮ ಮನೇಲಿ ಹಾಕ್ಕೊಳ್ಳಿ ಅಂತ ಅಂದಾಗ ವಾಸುದೇವ್ ಇರಲಿ ಬಿಡು ಶೀಲಾ, ಈಗ ನಮಗೆ ಒಳ್ಳೆಯದಾಗಿದ್ದು, ಈಗ ಸೂರ್ಯ ಎ ಸಿನ ವಾಪಸ್ ಕಳಿಸಿ ನಿನಗೆ ಫೋನ್ ಮಾಡಿ ಹೇಳಿದ ಅಂದರೆ ನಾವು ಎ ಸಿನ ಕಳಿಸಿದ್ದು ಆ ಮನೆಯಲ್ಲಿ ಯಾರಿಗೂ ಗೊತ್ತಿರಲ್ಲ ಅಂತಾರೆ. ಅದಕ್ಕೆ ಶೀಲಾ ಏನ್ರಿ ಹೇಳ್ತಿದ್ದೀರಾ ನೀವು, ಆ ಮನೆಯಲ್ಲಿ ವಿಷಯ ಗೊತ್ತಾಗಿದ್ದರೆ ಆ ರಂಗನಾಥ್ ನಮಗೆ ಶ್ರುತಿ ಹತ್ರನೇ ಎ ಸಿ ಬೇಡ ಅಂತ ಹೇಳಿಬಿಟ್ಟು ಅಂತ ಕಳಿಸ್ತಿದ್ರು, ಇಲ್ಲಿ ಸೂರ್ಯನೇ ಫೋನ್ ಮಾಡಿ ಹೇಳ್ತಿದ್ದಾನೆ ಅಂದರೆ ಅಲ್ಲಿ ಎಲ್ರಿಗೂ ಗೊತ್ತಾಗೋದಕ್ಕೂ ಮುಂಚೆನೇ ಅವನು ಎ ಸಿನ ವಾಪಸ್ ಕಳಿಸಿದ್ದಾನೆ ಅಂದಾಗ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ಶಾಂತಿ ಹತ್ರ ಇದನ್ನು ಹೇಳಿಬಿಟ್ಟು ನಾವು ಕಳಿಸಿರೋ ಮನೆಯಲ್ಲಿ ಹಾಕೋ ಥರ ನಾನು ಮಾಡ್ತೀನಿ ಅಂದಾಗ ವಾಸುದೇವ್ ಏನೇ ಶೀಲಾ ಇದು ಏನು ಮಾಡ್ತಿದ್ದೀಯ ನೀನು, ಅವರು ತಣ್ಣಗಿದ್ದರೆ ನಮಗೇನು ಲಾಭ ಅಂತಾರೆ. ಅದಕ್ಕೆ ಶೀಲಾ ಇದೆಲ್ಲ ನನ್ನ ಮಗಳಿಗೆ ತಾನೇ ನಾವು ಮಾಡ್ತಿರೋದು ಎಂದಾಗ ಹಾಗಾದರೆ ಪರ್ಮನೆಂಟಾಗಿ ನಿಮ್ಮ ಮಗಳು ಆ ಮನೆಯಲ್ಲೇ ಇರಲಿ ಅಂತ ಹೇಳ್ತಿದ್ದೀಯಾ, ನೀ ಹೋಗು ರಂಗನಾಥ್ ಹೆಂಡತಿ ಹತ್ರ ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ, ಆ ಹೆಂಗಸು ಹೇಳೋದನ್ನು ರಂಗನಾಥ್ ಕೇಳೋದು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶೀಲಾ ಮತ್ತೇನ್ರಿ ಮಾಡೋದು ಅಂತ ಕೇಳ್ತಾಳೆ. ಆಗ ವಾಸುದೇವ್ ಒಂದು ಕೆಲಸ ಮಾಡು, ಎ ಸಿನ ರಿಟರ್ನ್ ಬಂದ ಮೇಲೆ ಅದನ್ನು ತಗೊಂಡು ಆ ರಂಗನಾಥ್ ದೊಡ್ಡ ಮಗ ಮನೋಜ್ ಇದ್ದಾನಲ್ಲ ಅವನ ಹತ್ರ ತಾನೇ ಎ ಸಿ ತೊಗೊಂಡಿದ್ದು ಅದನ್ನು ಅವನಿಗೆ
ವಾಪಸ್ ಕೊಟ್ಬಿಡು. ನಂತರ ನಿಮ್ಮ ಮನೆಗೆ AC ಕಳಿಸಿದ್ದೆ, ಅದು ಸೂರ್ಯನಿಗೆ ಇಷ್ಟ ಆಗದೆ ಅವಮಾನ ಮಾಡಿ ವಾಪಸ್ ಕಳಿಸ್ಬಿಟ್ಟ ಅಂತ ವಾಪಸ್ ತಗೊಂಡು ದುಡ್ಡು ಕೊಡೋದಕ್ಕೆ ಹೇಳು ಅಂತ ಹೇಳ್ತಾರೆ. ಆಗ ಶೀಲಾ ಹಾಗೆ ಹೇಳಿದರೆ ಏನ್ರಿ ಆಗುತ್ತೆ ವಾಸುದೇವಿ, ಅವರು ಶುರು ಮಾಡಿದರೆ ಕಣೆ ಶೀಲಾ, ಅದು ಅಲ್ಲದೆ ಮೊದಲು ಬೋಣಿಗೆ ಅಂತ ನೀನೇ AC ತೊಗೊಂಡು, ಹಾಗಿರುವಾಗ ವಸ್ತು ಮೊದಲು ತಗೊಂಡಿರೋ ವಸ್ತು ವಾಪಸ್ ಬಂದುಬಿಡ್ತು ಅಂದರೆ ಅವರಿಗೂ ಆಗೋ ಅವಮಾನ ಆಗುತ್ತೆ. ಅಂಗಡಿಗೆ ಕಸ್ಟಮರ್ಸ್ ಇದ್ದಾಗ ದುಡ್ಡು ವಾಪಸ್ ಕೊಡೋದಕ್ಕೆ ಹೇಳು. ಅವನು ವಾಪಸ್ ಕೊಡಲೇಬೇಕು, ಅವನಿಗೆ ಕೋಪ ಬಂದೇ ಬರುತ್ತೆ. ಅಣ್ಣ ತಮ್ಮದ್ರ ಮಧ್ಯೆ ದೊಡ್ಡ ಜಗಳ ಆಗೇ ಆಗುತ್ತೆ. ಸೂರ್ಯ ಯಾರನ್ನು ಕೇಳದೆ AC ಅದೇ ಒಂದು ದೊಡ್ಡ ಜಗಳ ಆದರೂ ಆಗುತ್ತೆ. ಆ ಮನೆ ನೆಮ್ಮದಿನೇ ಹಾಳಾಗುತ್ತೆ. ಆಗ ಸುರ್ತಿ ರವಿ ಹತ್ರ ನಾವೇ ಮಾತಾಡಿ ನಮ್ಮ ಮನೆಗೆ ಕರ್ಕೊಂಡು ಬಂದುಬಿಡೋಣ ಅಂದಾಗ ಶೀಲಾ, ಇದು ಒಳ್ಳೆ ಐಡಿಯಾ ರೀ. ಆ ಮನುಜ ಸೂರ್ಯನಿಗೆ ಮೊದಲೇ ಸರಿ ಹೋಗಲ್ಲ, ಇಬ್ಬರ ನಡುವೆ ಇನ್ನೂ ದೊಡ್ಡ ಜಗಳನೇ ಆಗುತ್ತೆ. ವಾಪಸ್ ಬರಲಿ, ಅದನ್ನು ತಗೊಂಡು ತಕ್ಷಣ ಅಂಗಡಿಗೆ ಹೋಗ್ತೀನಿ ಅಂತ ಅನ್ಕೋತಿರ್ಬೇಕಾದ್ರೆ ಈ ಕಡೆ ಮನೋಜ್ ಹತ್ರ ಡೀಲರ್ ಬಂದು, ಪರವಾಗಿಲ್ಲ ಸರ್, ಅಂಗಡಿ ಸ್ಟಾರ್ಟ್ ಮಾಡಿದ ಮೊದಲನೇ ದಿನವೇ ದೊಡ್ಡ ಐಟಮ್ ಸೇಲ್ ಮಾಡಿದ್ದೀರಾ. ಮುಂಚೆ ಇದ್ದ ಓನರ್ ಕೂಡ ಅಂಗಡಿಯಿಂದ ಚೆನ್ನಾಗಿ ನೋಡ್ಕೋತಿದ್ರು. ಪ್ಲೀಸ್ ಶೋರೂಮ್ನಲ್ಲಿ ನಮ್ಮ ಪ್ರಾಡಕ್ಟ್ಸ್ನ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿತ್ತು ಅಂದಾಗ ಮನೋಜ್ ಸರ್, ಅವರು ಮಾಡಿದ್ದಕ್ಕಿಂತ ಡಬಲ್ ಆಗಿ ನಾನು ಸೇಲ್ ಮಾಡಿ ತೋರಿಸ್ತೀನಿ ಅಂದಾಗ, ನಿಮ್ಮ ಪ್ರಾಡಕ್ಟ್ ಎಲ್ಲ ನಮ್ಮ ಅಂಗಡಿಯಲ್ಲೇ ಸೇಲ್ ಆಗುತ್ತೆ, ನಾನು ಗ್ಯಾರಂಟಿ, ಅದು ದುಡ್ಡು ಕೊಡ್ತೀನಿ ತಗೊಳ್ಳಿ ಸರ್, ನಾನು ಗ್ಯಾರಂಟಿ ಅಂದು ದುಡ್ಡು ಕೊಡ್ತಾನೆ. ಆಗ ಅವರು ತುಂಬ ಸಂತೋಷ ಆಯಿತು ಸರ್, ನಾನಿನ್ನೂ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಡೀಲರ್ಸ್ ಅಲ್ಲಿಂದ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಮನೋಜ್ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ನಾವು ಹೇಳಬೇಕು, ಅವರು ತಾನೇ ನಮ್ಮ ಅಂಗಡೀಲಿ ಫಸ್ಟ್ ಪರ್ಚೇಸ್ ಮಾಡಿದ್ದು ಅಂತ ಹೇಳ್ತಾಳೆ. ಆಗ ಮನೋಜ, ಕರೆಕ್ಟ್ ರೋಹಿಣಿ, ಅದು ತುಂಬ ಕಾಸ್ಟ್ಲಿ ಆಗಿರೋ ಪ್ರಾಡಕ್ಟ್ನ ತೊಗೊಂಡ್ರು, ಆ ದುಡ್ಡನ್ನೇ ಡೀಲರ್ ಹತ್ರ ಈಗ ಕೊಟ್ಟು ಕಳಿಸಿದ್ದು ಅಂತ ಹೇಳಿದಾಗ ರೋಹಿಣಿ, ಇದೇ ಥರ ದಿನ ಒಂದು ದೊಡ್ಡ ಪ್ರಾಡಕ್ಟ್ನ ಮಾರಬೇಕು ಅಂತ ಹೇಳ್ತಾಳೆ. ಆಗ ಮನೋಜ, ಇದೆಲ್ಲ ಈಸಿಯಾಗಿ ಮಾಡ್ಬೋದು ರೋಹಿಣಿ, ಇನ್ಮೇಲೆ ನನ್ನ ಟ್ಯಾಲೆಂಟ್ನ ನೋಡ್ತೀಯ ನೀನು ಅನ್ನುವಾಗಲೇ ಶೀಲಾ ಅಂಗಡಿಗೆ ಬರ್ತಾಳೆ. ಆಗ ಮನೋಜ್ ರೋಹಿಣಿ ಇಬ್ಬರು ಬಂದು, ಆಂಟಿ ಈಗ ತಾನೇ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ, ನೀವು ಫಸ್ಟ್ ಟೈಮ್ ಪ್ರಾಡಕ್ಟ್ನ ತೊಗೊಂಡು ನಮ್ಮ ಬಿಸ್ನೆಸ್ಸ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ತಿರ್ಬೇಕಾದ್ರೆ AC ಡೆಲಿವರಿ ಬಾಯ್ಸ್ ಒಳಗಡೆ ತರ್ತಾ ಇರ್ತಾರೆ. ಅದನ್ನು ನೋಡಿ ಮನೋಜ, ರೋಹಿಣಿ, ಏನಿದು ಈ ಪ್ರಾಡಕ್ಟ್ನ ನಾವು ಆರ್ಡರ್ ಮಾಡಿಲ್ವಲ್ಲ ಅಂತ ಹೇಳಿದಾಗ ರೋಹಿಣಿ, ಹೌದು ಮನೋಜ್ ಅತ್ತೆ, ಅದೇ ಡೀಲರ್ ಕಳಿಸಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಆಗ ಶೀಲಾ, ಇದು ನಾನು ತೊಗೊಂಡು ಹೋಗಿರೋ AC ಇದನ್ನು ರಿಟರ್ನ್ ಮಾಡೋಣ ಅಂತ ಬಂದೆ ಅಂತ ಹೇಳಿದಾಗ ಮನೋಜ್ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ. ನಂತರ ರೋಹಿಣಿ ಮನೋಜ್, ಯಾಕಂಟಿ ಏನಾಯಿತು, ಏನಾದರೂ ಪಾರ್ಟ್ ಇದ್ದರೆ ಅದನ್ನು, ಇಲ್ಲ ಕೂಲಿಂಗ್ ಏನಾದರೂ ಕಮ್ಮಿ ಇದೆಯಾ, ನಾವು ಬೇಕಾದ್ರೆ ಟೆಕ್ನಿಷಿಯನ್ ಕರೆಸ್ತೀವಿ ಅಂತ ಹೇಳಿದಾಗ ಶೀಲಾ, ಇಲ್ಲ ನಾನು ಇದನ್ನು ಇನ್ನೂ ಓಪನ್ನೇ ಮಾಡಿಲ್ಲ ಅಂತಾರೆ. ಆಗ ಹೇಳಿ, ಮತ್ತೆ ಯಾಕೆ ಆಂಟಿ ರಿಟರ್ನ್ ಮಾಡಿದ್ದೀರಾ ಅಂತ ಹೇಳಿದಾಗ ಶೀಲಾ, ನಾನು ಇದನ್ನು ನಮ್ಮ ಮನೆಗೆ ತೊಗೊಂಡಿಲ್ಲಮ್ಮ, ನಿಮ್ಮ ಮನೆಗೆ ಗಿಫ್ಟ್ ಕೊಡೋಕ್ಕೆ ಅಂತ ತೊಗೊಂಡಿದ್ದು, ಅದನ್ನು ಕಳಿಸ್ಕೊಟ್ಟೆ. ಈ ಬೇಸಿಗೆಯಲ್ಲಿ ನೀವೆಲ್ಲ ಕಷ್ಟಪಡ್ತೀರಾ ಅಂತ ನಾನು ಕಳಿಸ್ಕೊಟ್ಟಿದ್ದೆ, ಆದರೆ ಬೆಳಗ್ಗೆ AC ಹೋದಾಗ ಅದನ್ನು ಸೂರ್ಯ ನೋಡಿ ಬೇಡ ಅಂತ ಹೇಳಿದ್ದಾನೆ, ನಾನೇ ನಿಮ್ಮ ಮನೆಗೆ ಕೆಟ್ಟದ್ದು ಬಯಸಿದ್ದೀನಂತೆ, ಅದನ್ನು ನನಗೆ ಫೋನ್ ಮಾಡಿ ಹೇಳಿ ಅವಮಾನ ಮಾಡಿದ ಅಂತ ಹೇಳ್ತಾರೆ. ಅದನ್ನು ಹೇಳಿ, ಆಂಟಿ ಸೂರ್ಯನ ಬಗ್ಗೆ ನಿಮಗೆ ಗೊತ್ತಿಲ್ವಾ, ಅದನ್ನು ದೊಡ್ಡದಾಗಿ ತೊಗೋಬೇಡಿ ಅಂತ ಅಂದಾಗ ಶೀಲಾ, ಇಲ್ಲಮ್ಮ, ನಿಮ್ಮ ಅಂಗಡಿಗೆ ಚೆನ್ನಾಗಿ ವ್ಯಾಪಾರ ಆಗಬೇಕು ಅಂತ ಕಾಸ್ಟ್ಲಿ ಆಗಿರೋ ಪ್ರಾಡಕ್ಟ್ನೇ ಆರ್ಡರ್ ಮಾಡಿದೆ, ಆದರೆ ಸೂರ್ಯ ಹೇಗೆ ಮಾಡಿಬಿಟ್ನಲ್ಲ, ಅವ್ರ ಅಣ್ಣನ ಅಂಗಡೀಲಿ ಮೊದಲು ವ್ಯಾಪಾರದ ವಸ್ತು ಅಂತ ನೋಡಲಿಲ್ಲ, ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇರೋದು ನೋಡು ಸೂರ್ಯನಿಗೆ ಅಂತ ಹೇಳ್ತಾಳೆ. ನಾನು ಕಳಿಸಿ ನಿಮ್ಮ ಕುಟುಂಬದಲ್ಲಿ ಜಗಳ ಆಗೋದು ನನಗಿಷ್ಟ ಇಲ್ಲ, ಯಾಕಂದರೆ ನನ್ನ ಮಗಳು ಆ ಮನೆಯಲ್ಲಿ ಬಾಳ್ತಾಳೆ ಅಲ್ವಾ, ಹೆಣ್ಣು ಕೊಟ್ಟಿರೋ ತಂದೆ ತಾಯಿಗಳು ನಾವು, ಇದೆಲ್ಲ ನಮಗೆ ಬೇಡ, ಅದಕ್ಕೆ ನಾನು AC ವಾಪಸ್ ಕೊಡೋದಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ. ಆಂಟಿ, ಅದರ ದುಡ್ಡು ಕೂಡ ಡೀಲರ್ಗೆ ಈಗ ತಾನೇ ಕೊಟ್ಟು ಕಳಿಸಿದ್ವಿ, ಈಗ ನಿಮಗೆ ದುಡ್ಡು ಕೊಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಶೀಲಾ, ಅಷ್ಟೊಂದು ವ್ಯಾಪಾರ ಆಗಲೇ ಇಲ್ವಾ ಇನ್ನೂ, ನಾನು ತೊಗೊಂಡಿದ್ದೆ ಕಾಸ್ಟ್ಲಿ ಐಟಮ್, ಅದು ಕೂಡ ವಾಪಸ್ ಬಂದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿದ್ದ ಕಸ್ಟಮರ್ಸ್ಗಳೆಲ್ಲ, ಏನು ಸರ್ ಹೊಸ ಅಂಗಡಿ ಪ್ರಾಡಕ್ಟ್ಗಳೆಲ್ಲ ರಿಟರ್ನ್ ಬರ್ತಾ ಇದ್ದಾವೆ, ಇಲ್ಲಿ ಪ್ರಾಡಕ್ಟ್ ಚೆನ್ನಾಗಿಲ್ವಾ ಅಂತ ಕೇಳಿದಾಗ ರೋಹಿಣಿ, ಚೆನ್ನಾಗೇ ಇದೆ, ಇದು ಬೇರೆ ಪ್ರಾಬ್ಲಮ್ ಅಂತಾಳೆ. ಆಗ ಕಸ್ಟಮರ್ಸ್ ಎಲ್ಲ ಸರಿ ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಅಲ್ಲಿ ಎಲ್ಲರೂ ಹೊರಡ್ತಾರೆ. ಹೋದಾಗ ಶೀಲಾ ಅದನ್ನು ನೋಡಿ ಖುಷಿ ಪಡ್ತಾ ಇರ್ತಾಳೆ. ನಂತರ ಮತ್ತೆ ಶೀಲಾ, ಅಯ್ಯೋ ನನ್ನಿಂದ ನಿಮಗೆ ವ್ಯಾಪಾರ ಹಾಳಾಗ್ತಾ ಇದೆ ಅನಿಸುತ್ತೆ, ನನಗೂ ಕೂಡ ಕಷ್ಟ ಆಗ್ತಾ ಇದೆ, ಅದಕ್ಕೆ ನೀವು ದುಡ್ಡೇನು ವಾಪಸ್ ಕೊಡೋದು ಬೇಡ, ನನ್ನ ಗಿಫ್ಟ್ ಅಂತ ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದಾಗ ಮನೋಜ್ ತುಂಬ ಖುಷಿ ಪಡ್ತಾ, ತುಂಬ ಥ್ಯಾಂಕ್ಸ್ ಆಂಟಿ ಅಂತ ಹೇಳ್ತಾನೆ. ಆಗ ಶೀಲಾ, ಇಲ್ಲ ಸರಿ ನಾನು ಇನ್ನು ಬರ್ತೀನಿ ಅಂದಾಗ ರೋಹಿಣಿ ಶೀಲಾನ ತಡೆದು, ನೀವು ಬರ್ತೀನಿ ಅಂತ ಹೇಳಿ ರೋಹಿಣಿ ಹೊರಗಡೆ ಹೋಗಿ ಬಂದು, ಆಂಟಿ ತೊಗೊಳ್ಳಿ ನಿಮ್ಮ ದುಡ್ಡು ಅಂತ ಕೊಡ್ತಾಳೆ. ಆಗ ಶೀಲಾ, ಬೇಡಮ್ಮ, ಮೊದಲ ಪ್ರಾಡಕ್ಟಿಂದ ಬಂದು ದುಡ್ಡಿದು, ಇದನ್ನು ಯಾಕೆ ನೀನು ವಾಪಸ್ ಕೊಡ್ತಿದೀಯಾ, ನೀನು ನನ್ನ ಮಗಳ ಥರನೇ, ದುಡ್ಡನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳಿದಾಗ ರೋಹಿಣಿ, ಇಲ್ಲ ಆಂಟಿ, ಕೊಡದೆ ಹೋದರೆ ಹೇಗೆ ತೊಗೊಳ್ಳಿ ಅಂತ ಕೊಡ್ತಾಳೆ. ಆಗ ಶೀಲಾ, ಏನಮ್ಮ ಇದು, ತುಂಬ ಕಷ್ಟ ಆಗ್ತಾ ಇದೆ ನನಗೆ, ನಿಮ್ಮ ಮನೇಲಿ ಎಲ್ಲ ಒಳ್ಳೆಯವರೇ, ಆದರೆ ಆ ಸೂರ್ಯ ಮಾತ್ರ ಹೀಗೆ ಇರೋದು, ಒಂದೇ ಕುಟುಂಬದಲ್ಲಿ ಇಟ್ಕೊಂಡು ತೊಂದರೆ ಕೊಡ್ತಿದ್ದಾನೆ, ವಯಸ್ಸು ತೊಗೊಂಡ್ರೆ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, AC ತೊಗೊಂಡಿದ್ರೆ ಎಷ್ಟೊಂದು ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ ಅಂತ ಹೇಳಿ
ಸರಿ, ನೀವಾದರೂ ಏನು ಮಾಡೋಕ್ಕಾಗುತ್ತೆ? ಈ ಮನೆಯಲ್ಲಿ ನೀವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡೇ ಹೋಗಬೇಕಲ್ವಾ? ಸರಿ, ನಾನಿನ್ನು ಬರ್ತೀನಿ ಅಂತ ಹೇಳಿ ಶೀಲಾ ಅಲ್ಲಿಂದ ಹೋಗ್ತಾಳೆ. ನಂತರ ರೋಹಿಣಿ ಹತ್ರ ಮನೋಜ್ ಬಂದು ಬೇಜಾರು ಮಾಡ್ಕೊಳ್ದೆ, ಅವ್ರ ದುಡ್ಡು ಬೇಡ ಅಂದರು ತಾನೇ, ನೀನೇ ಕೊಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ, ಹಾಗಂತ ಕೊಡದೆ ಇರೋಕ್ಕಾಗುತ್ತಾ ಮನೋಜ್? ನಮಗೆ ಅಂತ ಮರ್ಯಾದೆ ಇರುತ್ತದೆ. ಇದು ನಮ್ಮ ಗೌರವದ ಪ್ರಶ್ನೆ. ನಿಮ್ಮ ತಮ್ಮನಿಂದ ಸೇಲ್ ಮಾಡಿದ ಮೊದಲನೇ ಪ್ರಾಡಕ್ಟ್ ರಿಟರ್ನ್ ಬಂತು. ಆ ಸೂರ್ಯ ಬೇಕು ಅಂತಲೇ ಮಾಡ್ತಿರೋದು. ಅವತ್ತು ಆ ಮೀನಾ ಮಿಕ್ಸಿನ ತಗೊಳ್ಳೋದಕ್ಕೆ ಅಂತ ಬಂದಾಗ ಮತ್ತೆ ಅವಳನ್ನ ತಗೊಳ್ಳೋದಕ್ಕೆ ಬಿಡಲಿಲ್ಲ. ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಈ ಥರ ಮಾಡಿರೋದು ಅಂತಾಳೆ. ಆಗ ಮನೋಜ, ಅದೆಲ್ಲ ಸರಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದಾಗ ರೋಹಿಣಿ ಕತ್ತಿಗೆ ಅರಿಶಿಣದ ದಾರ ಕಟ್ಟಿರೋದನ್ನು ತೋರಿಸ್ತಾಳೆ. ಆಗ ಮನೋಜ, ಏನು ರೋಹಿಣಿ ಇದು ಅರಿಶಿಣದ ದಾರ ಕಟ್ಕೊಂಡಿದೀಯಾ ಅಂತ ಅಂದಾಗ ರೋಹಿಣಿ ತಾಳಿನ ಅಡ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಮನೋಜ, ಯಾಕೋ ಹೆಂಗೆ ಮಾಡಿದೆ ಅಂತ ರೋಹಿಣಿ, ಮತ್ತೇನು ಮಾಡೋದು, ಯಾಕೆ ರೋಹಿಣಿ ಹೀಗೆ ಮಾಡಿದೆ ಅಂತ ಕೇಳ್ತಾನೆ. ಮತ್ತೇನು ಮಾಡೋದು, ದುಡ್ಡನ್ನು ವಾಪಸ್ ಕೊಟ್ಟಿಲ್ಲ ಅಂದರೆ ಶ್ರುತಿ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗೋದು. ಯಾರ ಮುಂದೆನೂ ನಾವು ತಲೆ ತೆಗೆಸಿ ನಿಂತ್ಕೊಳ್ಳೋ ಥರ ಆಗಬಾರ್ದು ಮನೋಜ್ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ರೋಹಿಣಿ ಕಡೆ ನೋಡಿಕೊಂಡು, ಇದಕ್ಕೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ರೋಹಿಣಿ, ನನಗೆ ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ನೀನು ಅಂದಾಗ ರೋಹಿಣಿ, ನಾನು ನಿಮ್ಮ ಹೆಂಡ್ತಿ ಮನೋಜ್, ನಿಮಗೆ ಮಾಡಿದ ಬೇರೆ ಯಾರಿಗೆ ಮಾಡೋಕ್ಕಾಗುತ್ತೆ ಹೇಳಿ ಅಂತ ಹೇಳ್ತಾಳೆ. ಆಗ ಮನೋಜ್, ಆದರೂ ಕೂಡ ತಾಳಿನ ಅಂತ ಹೇಳಿದಾಗ ರೋಹಿಣಿ, ಪರವಾಗಿಲ್ಲ ಬಿಡಿ ಮನೋಜ್, ಬಿಸ್ನೆಸ್ ಡೆವಲಪ್ ಮಾಡಿ ನೀವೇ ಒಂದು ತಾಳಿನ ಕೊಡಿಸ್ತೀರಾ, ಆ ನಂಬಿಕೆ ನನಗಿದೆ ಅಂತ ಹೇಳ್ತಾಳೆ. ಆಗ ಮನೋಜ, ಇದಕ್ಕೆಲ್ಲ ಕಾರಣ ಆ ಸೂರ್ಯನೇ ಅಂತ ಹೇಳಿ ಕೋಪ ಮಾಡ್ಕೋತಾನೆ. ಈ ಕಡೆ ಮನೆಗೆ ಬಂದ್ಬಿಟ್ಟು ಮನೋಜ ಇದನ್ನೆಲ್ಲ ಮನೆಯವರಿಗೆ ಹೇಳಿ ಗಲಾಟೆ ಮಾಡ್ತಿರ್ತಾನೆ. ಇದಕ್ಕೆಲ್ಲ ಕಾರಣ ಸೂರ್ಯನೇ, ತಾಳಿನ ಅಡ ಇಟ್ಟಿರೋ ವಿಷಯನ ಎಲ್ಲರಿಗೂ ಹೇಳ್ತಾಳೆ ರೋಹಿಣಿ. ಆಗ ಇಬ್ಬರು ಜಗಳಕ್ಕೆ ಬೀಳ್ತಾರೆ. ಸೂರ್ಯ ಮತ್ತು ಮನೋಜ ಕೈ ಜಗಳಕ್ಕೆ ಬಿಡ್ತಾರೆ. ಇದನ್ನೆಲ್ಲ ನೋಡಿಬಿಟ್ಟು ರಂಗನಾಥ್ ಅವರು, ನಾನು ಇನ್ನೂ ಸತ್ತಿದ್ದೀನ, ಬದುಕಿದ್ದೀನಿ, ಇಲ್ಲೇ ಇದ್ದೀನಿ ಅಂತ ಜೋರು ಮಾಡಿಬಿಟ್ಟು ಜಗಳನ ಬಿಡಿಸ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಅಡುಗೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಸೂರ್ಯ ಬಂದುಬಿಟ್ಟು, ಅಪ್ಪ ಇನ್ನೂ ಬೇಜಾರು ಮಾಡ್ಕೊಂಡಿದ್ದಾರಾ ಅಂತ ಹೇಳ್ತಾನೆ. ಆಗ ಮೀನಾ, ಮಾಡ್ಕೊಳ್ಳೋ ಹಾಗೆ ಮಾಡಿಬಿಟ್ಟು ಬಂದು ನಿಂತಿದ್ದೀರಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ, ಆ ಅಮ್ಮನೇ ತಾನೇ ಬೇಕು ಅಂತ ಮನೆಗೆ AC ಕಳಿಸಿ ನಮಗೆ ಅವಮಾನ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಮೀನಾ, ನಿಮ್ಮ ಮನೆಯಲ್ಲಿ ಕೆಟ್ಟವನಾಗಿ ಮಾಡಬೇಕು, ನಿಮ್ಮಿಂದ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಜಗಳ ಆಗಿ ಈ ಸಂಸಾರದಲ್ಲಿ ಬಿರುಕು ಬಿಡಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ನೀವು ಅದನ್ನು ಪರಿಪೂರ್ಣ ಮಾಡಿ ಬಂದು ನಿಂತಿದ್ದೀರ ಅಂತ ಹೇಳ್ತಾಳೆ ಮೀನಾ. ಈ ಕಡೆ ಶಾಂತಿ ಹತ್ರ ರೋಹಿಣಿ ಬಂದ್ಬಿಟ್ಟು, ಅತ್ತೆ ನಾನಿನ್ನು ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಆಗ ಶಾಂತಿ, ಕೆಲಸಕ್ಕೆ ಹೋಗ್ತೀಯಾ, ಒಂದು ವೇಳೆ ನಿಮ್ಮಪ್ಪ ಏನಾದರೂ ಇಲ್ಲಿಗೆ ಬಂದುಬಿಟ್ರೆ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ, ನಮ್ಮಪ್ಪನ ಅವರಿದ್ದರೆ ಅಲ್ವಾ ಬರೋದಕ್ಕೆ ಅಂತ ಹೇಳಿದರೆ ಶಾಂತಿಗೆ ಫುಲ್ ಶಾಕ್ ಆಗುತ್ತೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.